ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ದೋಸೆನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಬಜ್ಜಿ ಹಿಟ್ಟು ತೊಗೊಂಡಿನಿ. ಅವನ್ನ ಈಗ ಒಂದೊಂದಾಗಿ ಇಟ್ಕೋಬೇಕು, ಜಲ್ಲಡಿ ಮಾಡ್ಕೋಬೇಕು. ಈಗ ಗೋಧಿ ಹಿಟ್ಟನ್ನು ಹಿಡ್ಕೊತೀನಿ. ಆಮೇಲೆ ಬಜ್ಜಿ ಹಿಟ್ಟನ್ನು ಹಿಡ್ಕೋಬೇಕು. ಮೂರನ್ನು ಸೇರಿಸಿ ಒಂದು ಬೋಗಣಿಯಲ್ಲಿ ಹಾಕ್ಕೋಬೇಕು. ಈ ಥರ ಎಲ್ಲನೂ ಸೇರಿಸಿ ಹಾಕ್ಕೋಬೇಕು. ಹಾಕ್ಕೊಂಡು 1 ಸ್ಪೂನ್ ಉಪ್ಪು ಹಾಕಬೇಕು. ಆಮೇಲೆ 2 ಗ್ಲಾಸ್ ನೀರು ಹಾಕೀನಿ. ಈಗ ಇದನ್ನು ಕಲಿಸ್ಬೇಕು. ಈಗ ಕಲಸಿದ ಮೇಲೆ ಮತ್ತೆ ನೀರು ಬೇಕು ಅನಿಸಿದರೆ ಮತ್ತೆ ಹಾಕಿ ಮತ್ತೆ ಕಲಿಸ್ಕೋಬೇಕು. ನೋಡಿ, ಇದು ಗಟ್ಟಿ ಆಯಿತು. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಈ ಥರ ದೋಸೆನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತವೆ. ದೋಸೆನ ಹಾಕ್ಕೊಳ್ಳೋಣ. ಈ ಥರ ದೋಸೆನ ಎಣ್ಣೆ ಹಾಕಿಲ್ಲ ನಾನು ಹಂಚಿಗೆ, ಹಾಗೇ ಹಾಕ್ತಿದ್ದೀನಿ. ಆಮೇಲೆ ಎಣ್ಣೆನ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಕಡೆ ಚಪಾತಿ ಥರ ಕಾಣುತ್ತೆ, ಆ ಕಡೆ ದೋಸೆ ಥರ ಕಾಣುತ್ತೆ. 2 in 1 ದೋಸೆ ಇದು. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಲ್ವಾ, ಇವತ್ತು ನಮ್ಮ ಕಡೆ ಇದನ್ನು ಮಾಡ್ತಾರೆ. ಈ ದೋಸೆ ಮತ್ತು ಬೆಲ್ಲಕ್ಕೆ ಬೇಳೆನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಮಣ್ಣಿನಿಂದ ಎತ್ತನ್ನು ಮಾಡ್ತಾರೆ, ಮಾಡಿಕೆಸಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಈ ನೈವೇದ್ಯನ ದೇವರಿಗೆ ತೋರಿಸ್ತಾರೆ. ಅದಕ್ಕೆ ಗೋಧಿ ದೋಸೆ ಬೆಲ್ಲಕ್ಕೆ ಬೇಳೆ ಅಂತೀವಿ. ಗೋಧಿ ದೋಸೆ ಮತ್ತು ಬೆಲ್ಲಕ್ಕೆ ಬೇಳೆದು ಫೋಟೋನ ಇಡ್ತೀನಿ, ಅದನ್ನು ನೋಡಿ ಗೊತ್ತಾಗುತ್ತೆ. ಇವು ಅಂಟಲ್ಲ, ತುಂಬ ಚೆನ್ನಾಗಿಯೇ ಬರ್ತಾವೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. 5 ನಿಮಿಷದಲ್ಲಿ ರೆಡಿ ಆಗೋ ದೋಸೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇವೆ. ಇದೇ ಥರ ಎಲ್ಲ ದೋಸೆನೂ ಮಾಡಿಕೊಂಡ್ರೆ ಆಯಿತು. ಸಾಫ್ಟ್ ಇರ್ತವೆ, ತುಂಬ ಟೇಸ್ಟಿಯಾಗಿ ಇರ್ತವೆ. ನೀವು ಒಂದು ಸಲ ತಪ್ಪದೆ ಇವನ್ನು ಟ್ರೈ ಮಾಡಿ, ಹೇಗೆ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.